ಫಿಲಮ್ ಟ್ರೈಲರ್ ಬಿಡುಗಡೆ ಆಗಲಿ, ಒಳ್ಳೇದಾಗಲಿ, ಶುಭ ಕೋರ್ತಾ ಇದ್ದೀನಿ. ಬಹಳ ಒಳ್ಳೇದಾಗಿ ಮುಂದೆ ಸಾಗಲಿ. ಪಿಕ್ಚರ್ ನಮ್ಮ ತಂದೆಯವರು ಮಾಡ್ತಾ ಇದ್ದಾರೆ. ಅವರ ತುಂಬಾ ಪ್ರಯತ್ನ ಪಟ್ಟು ಈಗ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ ಈ ಪ್ರಯತ್ನ, ಈ ಮೂವಿ ಏನಿದೆ ಇದು ತುಂಬಾ ಯಶಸ್ವಿಯಾಗಲಿ, ನಮ್ಮ ತಂದೆಯವರಿಗೆ ದೊಡ್ಡ ಮಟ್ಟದ ಜಯ ತಂದು ಕೊಡ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ತಾಯಿ ಚೌಡೇಶ್ವರಿ ನಮ್ಮ ಮನೆ ದೇವರು. ಆ ಹೆಸರಲ್ಲಿ ಮಾತುಗಳನ್ನ ಪ್ರಾರಂಭಿಸೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ನಾನು ಆಭಾರಿಯಾಗಿರ್ತೀನಿ ಜೀವನ ಪೂರ್ತಿ. ಯಾಕಂದರೆ ಇಷ್ಟು ದೊಡ್ಡ ಟೈಟ್ಲಿಗೆ ನಾನು ಹೀರೋ ಮಾಡಿದ್ದಾರೆ, ನನಗೊಂದು ಜೀವನ ಕೊಟ್ಟಿದ್ದಾರೆ ಕಟ್ಕೊಳ್ಳೋಕ್ಕೆ, ಅದಕ್ಕೆ ಥ್ಯಾಂಕ್ಸ್ ಅಪ್ಪಾಜಿ. ಆಮೇಲೆ ನಮ್ಮಪ್ಪ ನನಗೆ ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅಪ್ಪ. ಆಮೇಲೆ ಇನ್ನು ಈ ಚಿತ್ರದ ಬಗ್ಗೆ ನಾವು ಮಾತಾಡಬೇಕಂದ್ರೆ, ನಾನು ಈ ಚಿತ್ರದಲ್ಲಿ ಆಗಿರೋ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಂದು ಅವಕಾಶ ಬಂತು ನಾನು ಹೀರೋ ಆಗಬೇಕು ಅಂತ, ಸದುಪಯೋಗ ಪಡಿಸ್ಕೊಂಡೆ. ಎಲ್ಲ ಒಳ್ಳೆ ಜನ ಸಿಕ್ಕಿದ್ರು ಸುತ್ತಲೂ, ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರು, ನಮ್ಮ ತಂದೆ ಸಪೋರ್ಟ್ ಇತ್ತು. ಆಮೇಲೆ ಒಳ್ಳೆ ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೆಲ್ಲ ಸಿಕ್ಕಿದ್ರು, ಎಲ್ಲ ಚೆನ್ನಾಗಾಯಿತು. ಸಿನಿಮಾ ಸೂಪರಾಗಿ ಕಂಪ್ಲೀಟ್ ಆಗೋದು. ನಾನು ಅಂದ್ಕೊಂಡೆ ಏನು ಗುರು ಹೀರೋ ಆಗೋದು ಇಷ್ಟು ಈಸಿನ, ಎಲ್ಲ ಇಷ್ಟು ಈಸಿಯಾಗಿ ಆಗ್ಬಿಡುತ್ತಾ ಅಂತ. ಬಟ್ ಆಮೇಲೆ ಚಿತ್ರದಲ್ಲಿ ತುಂಬ ಕಷ್ಟ ಸುಖ ಎಲ್ಲ ಬಂತು, ಎಲ್ಲನೂ ದಾಟ್ಕೊಂಡು ಈ ಹಂತಕ್ಕೆ ಬಂದಿದ್ದೀವಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರನ್ನು ಕರ್ಕೊಬಂದು ಏನೋ ಇಲ್ಲಿ ಸೂಪರ್ ಸ್ಟಾರ್ ಅಂತ ಒಂದು ಚೇರ್ ಇದೆ ಬಾಗುರು ಕುತ್ಕೊ ಅಂತ ಕರ್ಕೊಂಬರಲ್ಲ. ಅದು ಬರಬೇಕಾದ್ರೆ ತುಂಬ ಜನ ತುಳಿಯಕ್ಕೆ ಬರ್ತಾರೆ, ತುಂಬ ಜನ ಕಾಲೆಳಿಯಕ್ಕೆ ಬರ್ತಾರೆ. ತಳೆದವ್ರನ್ನ ತುಳ್ಕೊಂಡು ಕಾಲೆಳಿಯವ್ರನ್ನ ಎದುರಿಸ್ಕೊಂಡು ನಾವು ನಮ್ಮ ದಾರಿಗೆ ಬಂದು ಇಲ್ಲಿ ಜಯ ಸಾಧಿಸ್ಬೇಕು. ಅದನ್ನು ಕಲ್ತಿದ್ದೀನಿ. ಯಾಕಂದರೆ ನೀವು ಗೊತ್ತಿದೆ ಸರ್, ಈಗ ಎವ್ರಿ ಫ್ರೈಡೇ ಐ ಹ್ಯಾವ್ 5 people ಟು ಫೈಟ್ ವಿತ್. ಮಿನಿಮಮ್ 5 ಜನ ಇರ್ತಾರೆ ನನ್ನ ಜೊತೆ ಹೊಡೆದಾಡೋದಕ್ಕೆ. ಅಂದರೆ ಅವರೇ ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡಿ ಬಂದಿರ್ತಾರೆ. ಸೊ ಅಂಥ ಕಾಂಪಿಟೇಷನ್ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು, ಲೈಕ್ ಟೂ ಮಚ್ ಆಫ್ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಅದು ಇದು ಆಗ್ತದೆ. ಐ ಥಿಂಕ್ ಯಾರೋ ಕಷ್ಟದಲ್ಲಿದ್ದಾಗ ಅವ್ರ ಬಗ್ಗೆ ನಾವು ಮಾತಾಡಿ ನಮ್ಮ ಬೇಳೆ ನಾವು ಬಯಸ್ಕೋಬಾರ್ದು. ಆಮೇಲೆ ಅವರೇನೋ ಇದ್ದಾರೆ ಅವ್ರು ಮಾಡ್ತಾರೆ ಅಂತಲ್ಲ, ನಾವು ನಮ್ಮ ಸಿನಿಮಾಯಿಂದ ಹೆಸರು ಮಾಡಬೇಕು, ನಮ್ಮ ಕೆಲಸದಿಂದ ಹೆಸರು ಮಾಡಬೇಕು, ನಮ್ಮ ಹಾರ್ಡ್ ವರ್ಕಿಂದ ಮುಂದೆ ಬರಬೇಕು. ಅದನ್ನು ನಾನು ನಮ್ಮ ನಿರ್ಮಾಪಕರಲ್ಲೇ ಕಲ್ತಿದ್ದು. ಅವ್ರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರ ಕೆಲಸ ಅವ್ರು ನಂಬಿದ್ದಾರೆ. ಸೊ ಹಂಗೆ ನಾನು ನಂಬಿದ್ದೀನಿ. ಸೊ ಐ ಥಿಂಕ್ ವಿ ಆಲ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಗೆಟಿಂಗ್ ಮೋರ್ ಪೀಪಲ್ ಟು ಅವರ್ ಇಂಡಸ್ಟ್ರಿ. ತುಂಬ ಜನ ಈಗ ಬಿಟ್ಟೋಗ್ಬಿಟ್ಟಿದ್ದಾರೆ ಸರ್, ಕನ್ನಡ ಇಂಡಸ್ಟ್ರಿ ನೋಡ್ತಾ ಇಲ್ಲ ಸಿನಿಮಾ. ನನಗೆ ಗೊತ್ತಿರೋಂಗೆ ಎಷ್ಟೊಂದು ಜನ ಬರೀ ತೆಲುಗು ತಮಿಳು ಇಲ್ಲ ಬೇರೆ ನೋಡ್ತಿದ್ದಾರೆ. ನಾವು ಕರ್ಕೊಬರ್ಬೇಕು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ, ಒಳ್ಳೆ ಸಿನಿಮಾಗಳು ಮಾಡೋಣ. ಅವ್ರನ್ನ ಇವ್ರು ಬೈಕೊಳ್ಳೋದು, ಇವ್ರನ್ನವ್ರು ಬೈಕೊಳ್ಳೋದು ಇವೆಲ್ಲ ವರ್ಕ್ ಆಗಲ್ಲ ಸರ್. ಬೇಡ, ಹೇಳ್ಬೇಕು ಅಂತ ಆಸೆ ಇದೆ. ಒಳ್ಳೆ ಕಥೆಗಳು ಮಾಡಿದ್ದೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಿ, ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕೋರ್ಕೊತೀನಿ. ಆ್ಯಂಡ್ ಶಿ ಆಕ್ಸ್ ವೆರಿ ವೆಲ್. ನಂಗೆ ಈ ರೇಂಜ್ಗೆ ಈ ಥರ ಕಂಫರ್ಟ್ ಆಗೋದಕ್ಕೆ ನಿಮ್ಗೆ ತುಂಬ ಹೆಲ್ಪ್ ಆಯ್ತಮ್ಮ. ಆಮೇಲೆ ಕೋಟೆಣ್ಣ ಪ್ರಸನ್ನ ಸರ್, ನಿಮ್ಮ ಹತ್ರ ನಾನು ತುಂಬ ಕಲ್ತಿದ್ದೀನಿ. ನಾನು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿಲ್ಲ, ಬಟ್ ನೀವೇ ನನ್ನ ಟೀಚರ್ ಸರ್. ಆಯಿತಾ. ಶ್ರುತಿ ಅಮ್ಮ, ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು ನನ್ನ ಸೌಭಾಗ್ಯ. ಆಮೇಲೆ ಮಾಲಾಶ್ರೀ ಮ್ಯಾಮ್, ಡ್ಯಾನ್ಸಿಂಗ್ ವಿತ್ ಯು ವಾಸ್ ಮೈ ಡ್ರೀಮ್ ಒನ್ ಡೇ ವಿಚ್ ಕೇಮ್ ಟ್ರೂ. ಸೊ ಯಾ, ದಿಸ್ ಇಸ್ ಆಲ್ ಸರ್. ಎಸ್ ನನ್ನ ಪಾತ್ರ ಇದರಲ್ಲಿ ಚಾಲೆಂಜಿಂಗ್ ಅಂದರೆ, ಸೊ ನಾನು ಹೇಳಿದ್ದೀನಿ, ಲೈಕ್ ನಾನು ಈ ಮೆಜೆಸ್ಟಿಕ್ಕು ಆ ಸುತ್ತಮುತ್ತ ಜಗತ್ತು ನೋಡಿರಲಿಲ್ಲ. ಸೊ ನನಗೆ ಅಲ್ಲೊಂದು ಹವಾಯಿ ಚಪ್ಪಲಿ ಹಾಕ್ಕೊಂಡು ತಿರುಗಾಡೋದು ಇಲ್ಲ, ಆ ಜಗತ್ತೇ ನಾನು ನೋಡಿರಲಿಲ್ಲ. ದೇವರ ಆಶೀರ್ವಾದ, ನನ್ನ ತಂದೆ ನಾನು ಚೆನ್ನಾಗಿ ಬೆಳೆಸಿದ್ರು. ಸೊ ಆ ಜಗತ್ತು ನಾನು ಇಲ್ಲಿ ನೋಡಿ ಒಂದು 10 ದಿನ ಅಲ್ಲಿ ನಾವು ಪ್ರಯತ್ನ ಪಟ್ಟು ಒಂದು ಹಿಡನ್ ಕ್ಯಾಮ್ರಾಸ್ ಇಟ್ಕೊಂಡು ತಿರುಗಾಡಿ ಆಮೇಲೆ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದು, ಅದು ವಿಚ್ ವಾಸ್ ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅದನ್ನ ನೋಡಿ ಅಲ್ಲಿ ಸಿಕ್ಕಿದಂಥ ಅನುಭವಗಳನ್ನ ನಾವು ತೆರೆ ಮೇಲೆ ತರಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆಮೇಲೆ ಕಥೆನೂ ಅದ್ರಿಗೆ ಅನುಗುಣವಾಗಿರೋ ತಕ್ಕಂತೆ ಇದೆ. ಸೊ ಹಿ ವರ್ಕ್ಸ್ ಹಾರ್ಡ್, ವೆರಿ ಹಾರ್ಡ್. ಅಮ್ಮನ ನೋಡ್ಕೋಬೇಕು, ಪ್ರೆಷರ್ ಇದೆ. ಆಮೇಲೆ ತಾಯಿ ಮಗೊಂದು ಎಷ್ಟು ಚೆನ್ನಾಗಿದೆಯೋ ಪ್ರೀತಿ, ಅಷ್ಟೇ ಘರ್ಷಣೆ ಇದೆ ಅವ್ರಿಬ್ಬರ ಮಧ್ಯ.
ಸೊ ಅದನ್ನು ನಾವು ತೋರ್ಸೋಕ್ಕೆ ಈವನ್ ರಿಯಲ್ ಇನ್ಸಿಡೆಂಟ್ಸ್ ನಾನು ನೋಡಿದ್ದು ಮತ್ತು ಈಗ ನಡೀತಾರೋ ಈಗಿನ ಮೆಜೆಸ್ಟಿಕಲ್ಲಿ ನಡೀತಾರೋ ಲಾಡ್ ಆಫ್ ಬಿಸ್ನೆಸಸ್ ನಾವು ಅನ್ಕೊಂತೀವಿ ಏನೂ ನಡೀತಾ ಇಲ್ಲ ಪೊಲೀಸೆಲ್ಲ ತುಂಬ ಸ್ಟ್ರಾಂಗ್, ಬಟ್ ಎಲ್ಲ ನಡೀತಾನೆ ಇದೆಯಲ್ಲ. ಈಗಲೂ ನೀವೇ ನ್ಯೂಸ್ ಪೇಪರಲ್ಲಿ ಬರೀತೀರಾ ಅದು ನಡೀತಾ ಇದೆ ಇದು ನಡೀತಾ ಇದೆ ಅಂತ. ಸೊ ವಿ ಆರ್ ಸೀಯಿಂಗ್ ದಟ್. ಅದನ್ನ ನೋಡಿ ತುಂಬ ನಾವು ಇದನ್ನು ಇನ್ಕಲ್ಕೇಟ್ ಮಾಡಿಕೊಂಡು ಆ ಜಗತ್ತು ನೋಡೋ ಒಂದು ಅನುಭವ ಅದನ್ನು ತಯಾರಿ ಮಾಡ್ಕೊಂಡು ಫೈಟ್ಸ್ ಎಲ್ಲ ನಮ್ಮ ಚಿನ್ನಯ್ಯ ಮಾಸ್ಟರ್ ನಂಗೆ ಈಸಿಯಾಗಿ ಮಾಡಿಸಿದ್ರು. ಹೆಂಗೋ ಚೆನ್ನಾಗಿತ್ತು ಸರ್. ಈಗ ಏನೇನು ನೋಡಿದ್ರೆ ಮೆಜೆಸ್ಟಿಕ್ಕಲ್ಲಿ ನಡೆಯೋ ಒಂದೊಂದು ಸರ್, ಡೇ ಆ್ಯಂಡ್ ನೈಟ್ ಲೈಕ್ ಅರ್ಲಿ ಮಾರ್ನಿಂಗ್ಸ್ ಹೋಗ್ತಿದ್ವಿ, ಒಂದೊಂದ್ಸಲಿ ಲೇಟ್ ನೈಟ್ಸ್ ಹೋಗ್ತಿದ್ವಿ. ಆಮೇಲೆ ಹೋಗ್ತಿದ್ದಾಗ ಅಲ್ಲಿ ನಡೆಯುವಂತ ಇದು ಸರ್, ಈಗ ಒಂದು ಬಸ್ ಸ್ಟಾಪಲ್ಲಿ ನಾನು ಹೇಳ್ಬೇಕಂದ್ರೆ ಓಪನ್ ಆಗಿ ಲೈಕ್ ಪ್ರಾಸ್ಟಿಟ್ಯೂಷನ್ಸ್ ಇರ್ಬೋದು, ಲೈಕ್ ಮಿಡಲ್ ಮೆನ್ಸ್ ಅಂದ್ರೆ ಅವ್ರನ್ನ ಹೆಂಗೆ ಹೇಳೋದು, ಲೈಕ್ ಅವ್ರದ್ದು ಆಮೇಲೆ ಲೈಕ್ ಗಂಡು ಲೈಕ್ ಅವ್ರದ್ದು ಆ ವ್ಯವಹಾರಗಳು ಅದೆಲ್ಲ ನೋಡಿ ನನಗೊಂಥರ ಆಯ್ತು. ಆಮೇಲೆ ಒಬ್ಬ ಮನುಷ್ಯ ₹10 ಖರ್ಚು ಮಾಡೋದಕ್ಕೆ ಎಷ್ಟು, ಈಗ ನಾವು ಒಂದು ₹10 ಸಾಮಾನ್ಯವಾಗಿ ಎಲ್ಲೆಲ್ಲಾದ್ರೂ ಹೋಗ್ತಿರುವಾಗ ₹10 ತುಂಬಾ ಈಸಿ ಈಗ ತಗೊಂಡ್ಬಿಡ್ತೀವಿ. ಅದೇ ಒಂದು ₹15-20 ಅಲ್ಲಿ ಊಟ ಸಿಗುತ್ತೆ. ಆ ಊಟ ತಿನ್ನಕ್ಕೆ ಒಬ್ಬ ಮನುಷ್ಯ ಇದು ಕೂಲಿ ಮಾಡೋದಾಗ್ಲಿ ಅದು ತಳ್ಕೊಂಡು ಹೋಗೋದಾಗ್ಲಿ ನಾವಿಲ್ಲೆಲ್ಲೂ ನೋಡಲ್ಲ ಸರ್. ಈಗ ಇಲ್ಲಿ GT ಮಾಲ್ ಆಚೆ ಹೋದ್ರೆ ಯಾರು ನಮ್ಗೆ ಆ ಥರ ಸಿಗಲ್ಲ. ಬಟ್ ಅದೇ ಮೆಜೆಸ್ಟಿಕ್ ಅಲ್ಲಿ ಆ ಮಾರ್ಕೆಟ್ ಏರಿಯಲ್ಲಿ ಹೋದ್ರೆ ಅವ್ನು ಇನ್ನೂ ತಳ್ಕೊಂಡು ಹೋಗ್ತಾ ಇದ್ದಾನೆ, ಏನೇ ಬಂದಿರ್ಬೋದು ಈಗ ಎತ್ಕೊಂಡು ಹೋಗಕ್ಕೆ, ಬಟ್ ಅದು ತಳ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನು ನಾವು ಕೊಡೋದು ಈಗಲೂ ₹50 ಅಲ್ಲಿ ಜನ ಇಲ್ಲ. ಸೇಟು ಅಂಗಡಿಗೆ ಹೋದ್ರೆ ಅವ್ನು ಈಗಲೂ ₹20 ಕೊಡ್ತಾನೆ ಒಂದ್ಸಲಿ. ಸೊ ಆ ತರ ದುಡ್ದು ಇನ್ನೂ ಬದುಕ್ತಾ ಇದಾರೆ ಜನ. ಇಷ್ಟೊಂದು ಅವಕಾಶ ಇದೆ ಇಲ್ಲಿ ಆಚೆ ಈ ತರ ಎಲ್ಲ ದುಡಿಯೋಕೆ. ಈಗ ದುಡ್ಡು ಅನ್ನೋದು ಈಸಿಯಾಗಿ ಎಲ್ಲರ ಹತ್ರನೂ ಇದೆ, ಯಾರ ಹತ್ರ ಇಲ್ಲ ದುಡ್ಡು, ಎಲ್ಲರ ಹತ್ರನೂ ಇದೆ. ಅಂದ್ರೂ ₹20 ಅವನು ಅಷ್ಟು ಕಷ್ಟ ಪಡ್ತಾ ಇದ್ದಾನೆ. ಆ ಜಗತ್ತು ನಾವು ನೋಡಿಲ್ಲ, ಅದನ್ನ ಸ್ವಲ್ಪ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಾನು ಹೇಳ್ದಂಗೆ ಪ್ರತಿಯೊಬ್ರು ಇಲ್ಲಿ ಯುದ್ಧ ಮಾಡಕ್ಕೆ ಬರ್ತಾರೆ ಸರ್. ವಿ ಆರ್ ಆಲ್ ಸೋಲ್ಜರ್ಸ್. ಈಗ ನಾನೊಬ್ಬ ಸೋಲ್ಜರ್ ಆದ್ರೂ ಅವರು ಒಬ್ರು ಸೋಲ್ಜರ್. ಅವ್ರ ಮೇಲೆ ನಂಗೆ ಅಷ್ಟೇ ಗೌರವ ಇದೆ. ಅವ್ರ ಮೂವಿಗೆ ಹೊಡೆದಾಡ್ತಾ ಇದ್ದಾರೆ, ನಾನು ನನ್ನ ಮೂವಿಗೆ ಹೊಡೆದಾಡ್ತಾ ಇದ್ದೀನಿ. ಸೊ ನಾನು ಅವ್ರಿಗೆ ಒಳ್ಳೇದಾಗ್ಲಿ ನನ್ಗೆ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೇನೆ, ನನಗೇ ಒಳ್ಳೇದಾಗ್ಲಿ. ಯಾಕಂದ್ರೆ ಇಟ್ಸ್ ಕಾಂಪಿಟೇಷನ್. ನನ್ನ ನಂಬಿ ನಿರ್ಮಾಪಕರು ಇದ್ದಾರೆ, ನನ್ನ ನಂಬಿ ನನ್ನ ತಂಡ ಇದೆ. ಸೊ ನಾನು ಹೊಡೆದಾಡಕ್ಕೆ ಸಿಗ್ತಾನೆ. ಸೊ ಫಸ್ಟ್ ನನ್ನ ಸಿನಿಮಾ ಗೆಲ್ಬೇಕು, ಗೆದ್ದ ಮೇಲೆ ಯಾವ ಸಿನಿಮಾ ಆದ್ರೂ ಗೆಲ್ಲಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಪ್ಲೀಸ್ ನಮ್ದು ರಿಲೀಸ್ ಮಾಡೋದಿನ ನಮ್ಮ ಸಿನಿಮಾ ಮಾತ್ರ ನೋಡಿ, ಅದನ್ನ ಮಾತ್ರ ನಾನು ಹೇಳ್ತೀನಿ. ಸಪೋರ್ಟ್ ಇದೆ ಸರ್, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಹೌದಿದೆ. ಅಲ್ಲ, ಅವ್ರ ಆಶೀರ್ವಾದ ನನ್ನ ಮೇಲಿದೆ, ನಾನು ನಂಬಿದ್ದೀನಿ. ನಾನು ಈಗ ನಮ್ಮ ತಂದೆಯವ್ರನ್ನಾಗ್ಲಿ ಅವ್ರನ್ನ ಹೆಂಗ್ ನೋಡ್ತೀನಿ ಅಂದ್ರೆ ಗುಡಿಲಿ ದೇವ್ರ ತರ ಸರ್. ನಾವು ಬೇಡ್ಕೊಳ್ಳೋದು ಆಚೆ ನಿಂತ್ಕೊಂಡು ಭಕ್ತಾದಿಗಳು ನಾವು ಬೇಡ್ಕೋತೀವಿ, ವರ ಕೊಡೋದು ಬಿಡೋದು ಅವ್ರು. ಈಗ ನನ್ಗಂತೂ ಯಾವ ಥರನೂ ದುಡ್ಡು ಚೆನ್ನಾಗಿದೆ, ಲಕ್ಸುರಿ ಕಾರ್ಸ್ ಇದೆ, ನಾವು ಶೋಕಿಗೆ ಸಿನಿಮಾ ಮಾಡ್ತಾ ಇದೀವಿ ಅಂತಂತೂ ಮಾಡಿಲ್ಲ. ಕಷ್ಟಪಟ್ಟು ನನ್ನ ಜೀವನ ಕಟ್ಕೊಳಕ್ ಮಾಡಿದ್ದೀನಿ. ದಯವಿಟ್ಟು ಆಶೀರ್ವಾದ ಮಾಡಿ. ಆಮೇಲೆ ನಾನು ದರ್ಶನ್ ಸರ್ನು ಅದೇ ರೀತಿ ನೋಡೋದು. ಅವರು ನಮ್ಮ ಇಂಡಸ್ಟ್ರಿಗೆ ತುಂಬಾ ಕೋಟ್ಯಾಂತರ ಜನ ಆಚೆ ಇರೋರನ್ನ ಕರ್ಕೊಂಡ್ಬಂದ್ರು ಒಳಗಡೆ, ಅಂದ್ರೆ ಆಸ್ ಅನ್ ಆಡಿಯನ್ಸ್. ಅವ್ರು ಇರ್ಲಿಲ್ಲ ಅಂದ್ರೆ ಎಷ್ಟೋ ಜನ ಆಡಿಯನ್ಸ್ ಇರ್ತಾ ಇರಲಿಲ್ಲ ನಮ್ಮ ಇಂಡಸ್ಟ್ರಿಗೆ. ಸೊ ಅಂತ ಮೇಧಾವಿ ಅವರು, ಅಂದ್ರೆ ಅಂತ ದೊಡ್ಡ ವ್ಯಕ್ತಿ. ಅವ್ರಿಗೇನೋ ಒಂದು ಕಷ್ಟ ಕಾಲ, ಒಳ್ಳೇದಾಗ್ಲಿ. ಅವ್ರೂ ಅಷ್ಟೇ, ಎಲ್ಲೇ ಇದ್ರು ಹೆಂಗೆ ಇದ್ರು ನಮ್ಮೆಲ್ಲ ಅವ್ರ ಆಶೀರ್ವಾದ ಇರಲಿ ಅಂತ ಕೋಳ್ಕೊತೀನಿ. ಅವರು ಇದ್ದಿದ್ರೆ ಬರ್ತಿದ್ರೇನೋ ಕೇಳ್ಕೊಂಡಿದ್ದಾರೆ. ಬಟ್ ಲೈಕ್ ಐ ಥಿಂಕ್ ವಿಲ್ ಆಲ್ ವರ್ಕ್ ಟುಗೆದರ್ ಆ್ಯಂಡ್ ನಮ್ಮ ಇಂಡಸ್ಟ್ರಿನ ಚೆನ್ನಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡೋಣ. ಒಳ್ಳೊಳ್ಳೆ ಕಥೆಗಳು ಮಾಡೋಣ ಸರ್, ಒಳ್ಳೆ ಕತೆ ಮಾಡೋಣ, ಒಳ್ಳೆ ಸಿನಿಮಾ ಕೊಡೋಣ. ಆ ಕಡೆ ಹೋಗ್ತಾ ಇರೋಣ ಮತ್ತೆ ಇಲ್ಲಿ ಹೇಳ್ಕೊಂಡ್ಬಂದು ನಮ್ಮದೇ ರಾಜ್ಯ ಅಂತ ಸ್ಥಾಪಿಸೋಣ. ಓಕೆ ಸರ್. ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೂವಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಈ ಮೂವಿ ಟೈಟಲ್ ಮೆಜೆಸ್ಟಿಕ್ 2 ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ಈ ಒಂದು ಮೂವಿನಲ್ಲಿ ನನ್ನನ್ನು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಂತಹ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ಏನು ಅಂದರೆ ನಾನು ಹೈಟ್ ಇರೋದ್ರಿಂದ ಈ ಮೂವಿನಲ್ಲಿ ಆ್ಯಕ್ಚುಲಿ ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಇಬ್ಬರು ಹೈಟ್ ನೋಡಿ ಆಮೇಲೆ ಸೆಲೆಕ್ಟ್ ಆಗಿದ್ದು. ಏನಾದರೂ ನಾನು ಇನ್ನೂ ಹೈಟ್ ಇದ್ದಿದ್ದರೆ ಈ ಮೂವಿಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ ಈ ಮೂವಿನಲ್ಲಿ. ಹಾಗೆ ಈ ಮೂವಿನಲ್ಲಿ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿರೋದಾಗಿರ್ಬೋದು, ಮತ್ತು ಮಾಲಾಶ್ರೀ ಮೇಡಮ್ ಜೊತೆ. ಸೊ ತುಂಬ ಖುಷಿ ಆಯಿತು. ಪ್ರಸನ್ನ ಸರ್, ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು. ಹಾಗೆ ಭರತ್, ಇವಾಗ ಏನು ನೋಡ್ತಾ ಇದ್ದೀರಾ, ಭರತ್ ಫೋಟೋಶೂಟ್ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೋಟೋಶೂಟ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಆ ಟೈಮಲ್ಲಿ ಅವ್ರಿಗೆ ಈಗಿಲ್ಲ.
ಪೆಂಗ್ವಿನ್ ತರ ಇದ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ 130 kg ಇದ್ದಿದ್ದು. ಇವಾಗ ಹೇಗೆ ನೋಡ್ತಿದ್ದೀರಾ ಅಂತಂದ್ರೆ ಪಕ್ಕಾ ಹೀರೋ ಮೆಟೀರಿಯಲ್. ಸೊ ನೀವೇ ನೋಡಿದ್ರಿ ಟ್ರೈಲರ್ ಎಷ್ಟು ಸಕಲಾಗಿ ಬಂದಿದೆ, ಮಾಸಾಗಿ ಬಂದಿದೆ ಅಂತ. ನಾನಂತೂ ರಿಲೀಸಿಗೆ ಕಾಯ್ತಾ ಇದ್ದೀನಿ ಸರ್, ಬೇಗ ರಿಲೀಸ್ ಮಾಡಿಬಿಡಿ. ಸಾಕಷ್ಟು ಏರು ಪೇರು ಎಲ್ಲ ನೋಡಿರೋಂಥ ಸಿನಿಮಾ ಇದು. ಮೆಜೆಸ್ಟಿಕ್ 2 ಸಿನಿಮಾ ಸೆಟ್ಟಲ್ಲಿ ಫೈನಲಿ ಇಟ್ಸ್ ಔಟ್. ಇವತ್ತು ಎಲ್ಲರೂ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಸಾಷ್ಟಾಂಗ ನಮಸ್ಕಾರ. ಕಾರಣ ಇಷ್ಟೇ, 2001 ಅನಿಸುತ್ತೆ, ಇಲ್ಲೇ ನಮ್ಮ ಪಕ್ಕದ ಏರಿಯಾ ಕೆಂಪಾಪುರ ಅಗ್ರಹಾರ ಅಂತ KP ಅಗ್ರಹಾರ, ಅಲ್ಲೊಂದು ಟೀ ಹೌಸ್ ಇತ್ತು, ಶಿವರಾಮ್ ಟೀ ಹೌಸ್ ಅಂತ. ಬೆಳಿಗ್ಗೆ ಆದರೆ ಟೀ ಕುಡಿಯೋಕೆ ಹೋಗೋದು ಒಂದು ಅಭ್ಯಾಸ. ಆ ಸಂದರ್ಭದಲ್ಲಿ ಕನ್ನಡಪ್ರಭ, ಉದಯವಾಣಿ, ಪ್ರಜಾವಾಣಿ ಈ ಥರ ಪೇಪರ್ಗಳು ಬರ್ತಾ ಇತ್ತು. ಒಂದು ಆ್ಯಡ್ ನೋಡಿದೆ, ಫುಲ್ ಪೇಜ್ ಆ್ಯಡ್ ನೋಡಿದೆ. ಅದೇನಂದರೆ ಇಡೀ ಮೆಜೆಸ್ಟಿಕ್ ಏರಿಯಾ ಯಾವುದೋ ಬಿಲ್ಡಿಂಗ್ ಮೇಲೆ ನಿಂತು ತೆಗೆದಿರೋ ಒಂದು ಶಾರ್ಟ್. ಅದು ಸಿನಿಮಾ ಹೆಸರು ಮೆಜೆಸ್ಟಿಕ್. ಹೊಸ ಪರಿಚಯ ತೂಗುದೀಪ, ದರ್ಶನ್. ಮತ್ತೆ ಕೆಳಗಡೆ ಕತೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ ನನ್ನ ಪೂಜ್ಯ ಗುರುಗಳಾದ PN ಸತ್ಯ ಅಂತ ಇತ್ತು. ಅಲ್ಲಿವರೆಗೂ ನಾನು ಸಾಮಾನ್ಯ ಒಬ್ಬ ಪ್ರೇಕ್ಷಕನಾಗಿದ್ದೆ. ತದನಂತರ ನನಗೆ 2003ರಲ್ಲಿ ಜೋಗಿ ಪ್ರೇಮ್ ಅವರು ನನಗೆ ಎಕ್ಸ್ಕ್ಯೂಸ್ ಮೀನ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟರು. ಸಿನಿಮಾ ನಟನಾಗಿ ಬಂದೆ. ಅಲ್ಲಿಂದ ನನ್ನ ಸಿನಿಮಾ ಕೆರಿಯರು, ನನ್ನ ಗುರುಗಳಾದವರು PN ಸತ್ಯ ಅವರು. ಅದೇ ಥರ ನನಗೆ ದರ್ಶನ್ ಅವರು ಸ್ನೇಹಿತರಾದರು, ದೊಡ್ಡ ಲೆಜೆಂಡ್ ಅವರು. ಏನಕ್ಕೆ ಹೇಳ್ತೀನಿ ಅಂದರೆ, ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಲೆಗೆಸಿ, ಒಬ್ಬ ದೊಡ್ಡ ನಾಯಕ ನಟರು ಮತ್ತು ಒಬ್ಬ ದೊಡ್ಡ ನಿರ್ದೇಶಕರು ಮತ್ತು ಒಬ್ಬ ದೊಡ್ಡ ನಿರ್ಮಾಪಕರು ಕೊಟ್ಟಂಥ ಸಿನಿಮಾ ಇದು. ಈ ಸಿನಿಮಾದ ಟೈಟ್ಲ್ನ ಯೂಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಅದನ್ನು ಟಚ್ ಮಾಡಬೇಕಂದ್ರೆ ಅದಕ್ಕೆ ಆದ ಒಂದು ಶ್ರಮ ಬೇಕು, ಶ್ರದ್ಧೆ ಬೇಕು. ಅದೇನು ಕೇಳುತ್ತೋ ಅಲ್ಲ ನಾವು ಕೊಡಬೇಕು, ಅವಾಗಲೇ ನಮಗೆ ಗೆಲುವು ಸಿಗುತ್ತೆ. ಇದು ಸತ್ಯದ ಮಾತು. ಸುಮ್ಮನೆ ಹಾಗೆ ಹೀಗೆ ಹೇಳಿ ನಾನು ಮಾತು ಮುಗಿಸಲ್ಲ. ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಭರತ್ ತುಂಬ ಒಳ್ಳೇದಾಗಲಿ, ನಿಮಗೂ ಸಹ, ನಿಮಗೂ. ಮತ್ತು ನಂದೊಂದು ಪಾತ್ರ ಈ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು 23 ವರ್ಷ ಆಯಿತು ನನ್ನ ಸಿನಿಮಾ ಪಯಣ. ಇಲ್ಲಿವರೆಗೂ ಒಂದು 150 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅವತ್ತೆಲ್ಲೋ ಪೇಪರ್ ನೋಡ್ತಾ ಕೂತಿದ್ದವನಿಗೆ ಅದೇ ಪೇಪರಲ್ಲಿ ಪ್ರಸನ್ನ ಅಂತ ಬರ್ತೀನಿ, ನಮ್ಮ ಎಲ್ಲ ಮೀಡಿಯಾದವರು ಹೆಸರು ಸಣ್ಣದಾಗಿ ಬಂತು. ತುಂಬ ಖುಷಿಪಟ್ಟೆ ಸರ್, ನಿಜವಾಗ್ಲೂ ತುಂಬ ಖುಷಿಪಟ್ಟೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಪೆಟ್ರೋಲ್ ಆಯಿತು, ಪೆಟ್ರೋಲ್ ಪ್ರಸನ್ನ ಅಂತ ಬರ್ತೀನಿ, ಬರೀತೀನಿ. ಎಲ್ಲ ನಾನು ಆಭಾರಿಯಾಗಿರ್ತೀನಿ. ಈ ಸಿನಿಮಾ ಅಂತ ಬಂದ ತಕ್ಷಣ ಮೆಜೆಸ್ಟಿಕ್ 2 ನಮ್ಮ ಆನಂದಣ್ಣವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬಂದಿರೋ ಉದ್ದೇಶ, ನನ್ನ ಮನಸ್ಸಲ್ಲಿ ಹೇಳ್ತೀನಿ, ಅವ್ರು ಹಾಕಿದ ದುಡ್ಡು ಬರಲಿ, ಅದಕ್ಕೆ ಮೇಲೆ ಲಾಭ ಬರಲಿ ಅನ್ನೋದು ಅಷ್ಟೇ ಸರ್ ನನಗೆ. ಸಿನಿಮಾ ಸ್ವಲ್ಪ ತಡ ಆಯಿತು. ಕಾರಣ ಇಷ್ಟೇ, ನಾನು ಆಗಾಗ ಸ್ವಲ್ಪ ತಲೆ ಕೆಡಿಸ್ತಾ ಇದ್ದೆ ನಮ್ಮ ನಿರ್ಮಾಪಕರಿಗೆ. ಶ್ರೀನಿವಾಸ ನನಗೂ ಕೇಳ್ತಾ ಇದ್ದೆ, ಅಣ್ಣ ಯಾವಾಗಣ್ಣ ಸಿನಿಮಾ, ಎಲ್ಲರೂ ಕೇಳ್ತಾ ಇದ್ದಾರೆ ಅಣ್ಣ. ಆ ಪ್ರೊಡ್ಯೂಸರ್ ಮಾತಂದ್ರು, ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ಅವೆಲ್ಲ ಹೋಗಿ ಸ್ವಲ್ಪ ಅದು ಹೋಗಾದ್ಮೇಲೆ ನಾವು ಮಾಡೋಣ, ರಿಲೀಸ್ ಮಾಡೋಣ ಅಂತ. ಆ ಟೈಮ್ ಕರೆಕ್ಟಾಗಿ ನಮ್ಮ ನಿರ್ಮಾಪಕರಿಗೂ ಸ್ವಲ್ಪ ಎಲ್ಲಿ ತಪ್ಪಿಸಿಡಾಯ್ತು. ಅದೊಂದು ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಈಗ ತಾನೇ ಟ್ರೈಲರ್ ನೋಡಿದ್ರೆ, 3 ಹಾಡುಗಳನ್ನ ನೋಡಿದ್ರೆ, ಇನ್ನು ಹೀರೋ ಹೀರೋಯಿನ್ ಆಗಲಿ, ಯಾವುದೇ ಸೀನಲ್ಲಾಗಲಿ, ಫೈಟಲ್ಲಾಗಲಿ ಎಲ್ಲೂ ಹೊಸಬ್ರು ಅಂತ ಅನಿಸಿಲ್ಲ ನನಗೆ. ಅಷ್ಟು ಶ್ರಮ ವಹಿಸಿ ಮಾಡಿದ್ರು. ಫೈಟ್ ಅಂತೂ ನಂದು ಪ್ರಸನ್ನ ಜೊತೆನೇ ಒಂದು 2 ಫೈಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ. ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಆಮೇಲೆ ನಮ್ಮ ನಿರ್ಮಾಪಕರು, ನಮ್ಮ ಪ್ರಸನ್ನ ಹೇಳ್ದಂಗೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕಂದ್ರೆ ಆ ಮೆಜೆಸ್ಟಿಕ್ ಸೂಪರ್ ಡೂಪರ್ ಹಿಟ್ಟು, ಈ ಮೆಜೆಸ್ಟಿಕ್ಕು ಅಂದರೆ ಆ ಮೆಜೆಸ್ಟಿಕ್ ನಾನು ಮಾಡಿರಲಿಲ್ಲ, ಅದೇನೋ ಈ ಮೆಜೆಸ್ಟಿಕ್ 2 ನಾನು ಆ್ಯಕ್ಟ್ ಮಾಡಿದೆ. ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ತುಂಬ ಯಶಸ್ಸು
ಕೊಡ್ಲಿ ಅಂತ ನನಗೆ ತುಂಬಾ ಆಸೆ. ಯಾಕೆ ಕಾರಣ ಏನಂದ್ರೆ ಈಗ ಒಂದೊಂದು ಸಿನಿಮಾ ಮಾಡಿ ನಿಲ್ಲಿಸ್ತಾ ಇದ್ದಾರೆ ಎಷ್ಟೋ ಜನ ಪ್ರೊಡ್ಯೂಸರ್ಗಳು. ನಮ್ಮ ಪ್ರೊಡ್ಯೂಸರ್ ರೆಡಿ ಇದ್ದಾರೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ, ಅವ್ರಿಗೆ ಒಳ್ಳೇದಾಗಲಿ. ಇನ್ನು ಈ ಮೆಜೆಸ್ಟಿಕ್ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ಡೇಟು ನಮ್ಮ ನಿರ್ಮಾಪಕರು ಹೇಳ್ತಾರೆ. ಇನ್ನು ಜೊತೆ ನಮ್ಮ ಶ್ರುತಿ ಮೇಡಮ್ ಆಗಲಿ, ಮಹಾಲಕ್ಷ್ಮಿ ಮೇಡಮ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟರ್ಗಳೇ ಮಾಡಿದ್ದಾರೆ. ಆ ಡೈರೆಕ್ಟರ್ಗಳು ತುಂಬ ಅದ್ಭುತವಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಆಗಮಿಸಿರುವ ನಮ್ಮ ಚಿತ್ರತಂಡದ ಕಲಾವಿದರಾದಂಥ ನಾಯಕ ನಟರಾದಂಥ ಭರತ್ ಕುಮಾರ್ ಅವರೇ, ನಾಯಕಿ ನಟಿಯಾದಂಥ ಸಂಹಿತೆ ವಿನ್ಯಾ ಅವರೇ, ಖಳನಾಯಕರಾದಂಥ ಸ್ನೇಹಿತರಾದಂಥ ನಮ್ಮ ಪೆಟ್ರೋಲ್ ಪ್ರಸನ್ನ ಅವರೇ ಮತ್ತು ಕೋಟೆ ಪ್ರಭಾಕರ್ ಅವರೇ, ಇನ್ನು ಉಳಿದ ಎಲ್ಲ ಚಿತ್ರರಂಗದ ನಮ್ಮ ಚಿತ್ರದ ಎಲ್ಲ ಟೆಕ್ನಿಷಿಯನ್ಗಳೇ, ಎಲ್ಲ ಪದಾಧಿಕಾರಿಗಳು ಮತ್ತು ನನ್ನ ಸ್ನೇಹಿತರೇ, ಬಂಧುಗಳೇ, ಮಿತ್ರರೇ, ಮಾಧ್ಯಮದ ಮಿತ್ರರೇ, ಸಿನಿಮಾ ಅಂದರೆ ಏನಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಕಾಲಿಟ್ಟ ಮೇಲೇ ಗೊತ್ತಾಯಿತು ಅದರಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಕಲಾರಂಗದ ಅಭಿಮಾನಿಗಳಿದ್ದಾರೆ, ಎಷ್ಟು ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಅನುಭವ ನನಗೆ ಬಂತು. ನಾನು 4 ಸರಿ MLA ಎಲೆಕ್ಷನ್ ಸೋತೆ, ಅಷ್ಟೊಂದು ಅನುಭವ ಆಗಿರಲಿಲ್ಲ. 2 ಸಿನಿಮಾದಲ್ಲಿ 100 ವರ್ಷಕ್ಕಲ್ಲ ಇನ್ನೂ 100 ವರ್ಷಕ್ಕಾಗಷ್ಟು ಅನುಭವ ಬಂದ್ಬಿಡ್ತು ನನಗೆ. ಮತ್ತೆ 100 ವರ್ಷಕ್ಕಾಗಷ್ಟು ಅನುಭವ ಬಂತು. ಆದರೂ ಸಹ ಇಲ್ಲಿಗೆ ಬಿಡೋದಿಲ್ಲ. ನಾನು ಇದನ್ನು ಸಾಧಿಸ್ತೀನಿ, ಸಾಧಿಸಿದಲ್ಲಿ ಗೆಲ್ತೀನಿ ಅಂತೇಳಿ ನಿಮ್ಮೆಲ್ಲರನ್ನು ಹೇಳ್ತೀನಿ. ಸ್ನೇಹಿತರೆ, ನನ್ನ ಕನಸಿದು ಚಲನಚಿತ್ರ ನಿರ್ಮಾಪಕ ಆಗಬೇಕಂತ ಒಂದು ಕನಸಿತ್ತು. ಆ ಕನಸನ್ನು ನಮ್ಮೆಲ್ಲ ಕಲಾವಿದರು ಮತ್ತು ನಮ್ಮೆಲ್ಲ ಸ್ನೇಹಿತರ ಸಹಾಯದಿಂದ ಮತ್ತು ನಮ್ಮ ಮಾಧ್ಯಮದವರ ಸಹಾಯದಿಂದ ಈ ಚಿತ್ರ ಎಲ್ಲ ನಿರ್ಮಾಣಗೊಂಡು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಇವತ್ತು ನಿರ್ಮಾಣ ರಿಲೀಸ್ ಆಗೋ ಹಂತಕ್ಕೆ ಬಂದು, ಬಿಡುಗಡೆ ಆಗೋ ಹಂತಕ್ಕೆ ಬಂದು ನಿಂತಿದೆ. ಫೆಬ್ರವರಿ ಮೊದಲನೇ ವಾರದಲ್ಲೇ ಸಾರಿ ನಮ್ಮ ರಾಜ ಹೇಳಿದಂಗೆ ನಾನು ಅದನ್ನೇ ಇಟ್ಕೊಂಡ್ಬಿಟ್ಟೆ. ಮಾರ್ಚ್ ಮೊದಲನೇ ವಾರದಾಗೆ ಪಿಕ್ಚರು ತೆರೆಗೆ ಬರುತ್ತೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ನನ್ನ ಬೆಳೆಸ್ಬೇಕಂತೇಳಿ ತಮ್ಮೆಲ್ಲರೂ ಕೋರ್ಕೊಂಡು ನಾನು ಮುಗಿಸ್ತೀನಿ. ಜೈ ಕರ್ನಾಟಕ. ಸಿನಿಮಾ ರಿಲೀಸ್ ಆದ 1 ವಾರಕ್ಕೆ ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆಲ್ಲ. ಪಿಂಕ್ ನೋಟ್ ಅಂತ ಒಂದು ಮಾಡಿದಿರಿ. ಹೌದು ಸರ್. ಆ ನೋಟ್ದು ಹೇಳ್ಬೇಕು, ಇದು ಹೇಳ್ಬೇಕು ಸರ್. ಪಿಂಕ್ ನೋಟ್ದು ಹೇಳ್ಬೇಕು, ಈ ಕಥೆನೂ ಹೇಳ್ಬೇಕು. ಹೌದು ಸರ್. ಸಿನಿಮಾ ರಿಲೀಸ್ ಆದ 1 ವಾರಕ್ಕೆ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಸರ್. 2 ಪಿಕ್ಚರ್ದು ಕಥೆ ಹೇಳ್ತೀನಿ. ಡೈರೆಕ್ಟ್ ಯಾಕೆ ಸರ್ ಬಂದಿಲ್ಲ ಸರ್? ಡೈರೆಕ್ಟ್ರು ಏನೋ ಜ್ವರಗಿರ ಬಂದಿರ್ಬೇಕಾಗುತ್ತೆ, ಬಂದಿರಬೇಕು, ಗೊತ್ತಿಲ್ಲ ನನಗೆ. ಕಾಂಟ್ಯಾಕ್ಟ್ ಮಾಡಿದ್ರು, ಮೆಸೇಜ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಬಂದಿಲ್ಲ. ರಿಪ್ಲೈ ಬಂದಿದೆ, ಬರ್ತೀನಿ ಅಂತ ಹೇಳಿದ್ದಾರೆ, ಬಂದಿಲ್ಲ. 8 ದಿನ ಬಿಟ್ಟು ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಸಿನಿಮಾ ರಿಲೀಸ್ ಆದ 8 ದಿನಕ್ಕೆ ನಾನು ಮಾತಾಡ್ತೀನಿ, ನಿಮ್ಮನ್ನೆಲ್ಲ ಕರೆದು ನಿಮ್ಮ ಮುಂದೆನೇ ಮಾತಾಡ್ತೀನಿ. ಸಹಕರಿಸಿ, ಪಬ್ಲಿಸಿಟಿ ಕೊಡಿ. ನಮ್ಮ ಕಲಾವಿದರು, ನಾಯಕ ನಟರು, ನಾಯಕ ನಟಿ ಮತ್ತು ನಮ್ಮ ಖಳನಾಯಕರು ಎಲ್ಲರಿದ್ದಾರೆ. ಅವರೆಲ್ಲ ಭಾಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ನಮ್ಮ ನಾಯಕ ನಟ ಒಂದು ಹೇಳ್ಕೊಳಕ್ಕೆ ನಾಚಿಕೆ ಆಯ್ತಂತ ಕಾಣುತ್ತೆ. 130 kg ಇದ್ದಿದ್ದು ನಿಜ ಆತ ಫಸ್ಟಿಗೆ ಬಂದಾಗ. ಈಗ ಭಾಳ ಸ್ಲಿಮ್ ಆಗಿದೆ. ನಾನು ಅದನ್ನು ಹೇಳಿದ್ದು ಒಂದೇ ಮಾತು, ನೀನು ಸ್ಲಿಮ್ ಆಗಪ್ಪ, ಭಾಳ ಚೆನ್ನಾಗಿದೆ, ಹೈಟು ವೆಯ್ಟ್ ಎಲ್ಲ ಇದೆಯಾ, ವೆಯ್ಟ್ ಕಡಿಮೆ ಮಾಡ್ಕೆ ಒಳ್ಳೆ ನಾಯಕ ನಟ ಆಗ್ತೀಯಾ, ನೀನೇ ಇದಕ್ಕೆ ಹೀರೋ ಅಂತಲೂ ಹೇಳಿ ಕಳಿಸಿದ್ದೆ. ನಾನು ಹುಡುಗ ಅಷ್ಟೇ ಕಷ್ಟಪಟ್ಟು ಆತ 8 ದಿವಸ ಓಡಾಡಿದ್ದೀನಿ ಅಂತ 8 ದಿವಸ ಅಲ್ಲ, ಆತನ ಸ್ವಂತ ಕಾರ್ನಲ್ಲಿ 1 ತಿಂಗಳು ಗಂಟಲೆ ಓಡಾಡಿ ಮೆಜೆಸ್ಟಿಕ್ ಇದರಲ್ಲಿ ಹಗಲು ರಾತ್ರಿ ಓಡಾಡಿ ಕಷ್ಟಪಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ಮೂಡಿ ಬಂದೈತೆ ಅಂದರೆ ಆತನೇ ಕಾರಣ. ಆತನೂ ಹಾರೈಸ್ರಿ, ನಮ್ಮ ನಾಯಕ ನಟಿ ಸಂಹಿತಾ ವಿನ್ಯಾ ಅವ್ರನ್ನ ಹಾರೈಸ್ರಿ, ನಮ್ಮ ಕಲಾವಿದರನ್ನೆಲ್ಲನೂ ಪೆಟ್ರೋಲ್ ಪ್ರಸನ್ನ ಅವ್ರನ್ನ ಮತ್ತು ನಮ್ಮ ಕೋಟೆ ಪ್ರಭಾಕರ್ ಅಣ್ಣ ಅವ್ರನ್ನ, ಇನ್ನುಳಿದ ಎಲ್ಲ ಕಲಾವಿದರನ್ನ ಆಶೀರ್ವಾದ ಮಾಡಿ ಈ ಸಿನಿಮಾ ನಿರ್ಮಾಣ ಮಾಡಿದ ನನ್ನ ಜಾಸ್ತಿ ಆಶೀರ್ವಾದ ಮಾಡಿರಿ ಅಂತೇಳಿ ನಮ್ಮ ಮಾಧ್ಯಮದವ್ರಿಗೆ ಕೇಳ್ಕೊಂಡು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.
ಸಿನಿಮಾ ರಿಲೀಸ್ ಆದ 8 ದಿನಕ್ಕೆ ಡೀಟೇಲ್ ಆಗಿ ಎಲ್ಲ ಹೇಳಿ. ಬಂದ್ರೆ ಸಮಸ್ಯೆ ಆಗ್ತದೆ ಅಂತ ಹೇಳೋದು. ಅವ್ರು NOC ಕೊಟ್ಟಿಯಾರ ಮತ್ತೇನೋ ಸಮಸ್ಯೆ ಇದೆಯಾ? ಎಲ್ಲ ನನಗೆ ಸಿನಿಮಾ ರಿಲೀಸ್ ಮಾಡೋಕೆ ಏನ್ ಬೇಕೋ ಅದೆಲ್ಲ ಮಾಡ್ಕೊಂಡಿದ್ದೀನಿ. ಕಾರಣ ಹೇಳ್ತೀನಿ ಸರ್, ದಯವಿಟ್ಟು. ನಾಯಕ ನಟ ಭರತ್ ಕುಮಾರ್ ಅವರು, ಅವರ ತಂದೆ ಎಲ್ಲ ರೀತಿಯಾದಂತಹ ಸಪೋರ್ಟ್ ಅನ್ನ ತನ್ನ ಮಗನಿಗಷ್ಟೇ ಎಲ್ಲ ಸಿನಿಮಾಗಳು ಕೂಡ ಮಾಡಿದ್ದಾರೆ. ಶಿಲ್ಪಾ ಆನಂದಪ್ಪ ಅವರು ಆನಂದವಾಗಿ ಸಿನಿಮಾ ಮಾಡಿ ಬಂದಿದೆ, ಎಲ್ಲ ಒಳ್ಳೇದಾಗ್ತದೆ. ನೂರಾರು ಸುತ್ತಿ ಬಿದ್ದು ಒಂದು ಸಿನಿ ಆಗುತ್ತೆ, ಅದೇ ಥರ ಈ ಚಿತ್ರ ರೂಪಿಸ್ಕೊಂಡಿದೆ. ಆ ತಾಯಿ ಭುವನೇಶ್ವರಿ ಈ ಚಿತ್ರವನ್ನು ಗೆಲ್ಲಿಸಿ ಉದ್ಯಮಕ್ಕೆ ಒಂದು ಇದಾಗಲಿ ಅಂತ ಕೇಳ್ಕೊಂಡು, ಹಾಗೆ ನಮ್ಮ ಬಾಸ್ ದರ್ಶನ್ ಅವರು ಆಶೀರ್ವಾದ ಅಲ್ಲಿಂದ ಮಾಡಿ ಈ ಚಿತ್ರ ರಿಲೀಸ್ ಒಳಗಡೆ ಅವರು ನಮ್ಮ ಜೊತೆ ಇರಲಿ ಅಂತ ತಾಯಿ ಭುವನೇಶ್ವರಿ ಕೇಳ್ಕೊಂಡು, ಆನಂದಪ್ಪ ಅವರು ಸಿನಿಮಾ ಇಂಡಸ್ಟ್ರಿನೇ ಅವರ ತಾಯಿ ಕಲಾದೇವಿ ಹರಿಸ್ಲಿ. ಅವ್ರು ಆನಂದವಾಗಿರ್ತಾರೆ, ಒಳ್ಳೇದಾಗ್ತದೆ. ಒಳ್ಳೆ ಟೀಮ್ ಸೇರಿದೆ. ನಮ್ಮ ರಾಜು ಅವರು ಯಾವ ಟೈಮ್ಗೆ ಏನು ಮಾಡ್ಬೇಕೆಲ್ಲ ಮಾಡ್ತಾರೆ. ಇಷ್ಟು ಬಿಟ್ಟರೆ ನಮ್ಮಮ್ಮ, ನಾವೆಲ್ಲ ಸಿನಿಮಾ ಮಾಡೋವಾಗ ಅವರ ಪ್ರೊಡಕ್ಷನ್ ಮ್ಯಾನೇಜರ್ ಮಾಡ್ತಾಯಿದ್ರು. ನಾವೆಲ್ಲ ಶೂಟಿಂಗೇ ಹೋಗ್ತಾ ಇಲ್ಲ, ಎಲ್ಲ ಅವರೇ ನಡೆಸ್ಕೊಡೋರು. ಅದೇ ಥರ ಎಲ್ಲ ಮೆಜೆಸ್ಟಿಕ್ಕು ಎಲ್ಲರನ್ನೂ ಆ ಥರ ಎಲ್ಲರನ್ನೂ ಹಿಡ್ಕೊಂಡಿದೆ. ಎಲ್ಲ ಚಿತ್ರ ಈಗ ಟ್ರೈಲರ್ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿದ್ದೀರಾ. ಒಳ್ಳೇದಾಗಲಿ ಅಷ್ಟು ಹೇಳ್ತೀವಿ.